ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನಿವತ್ತು ಅಕ್ಕಿ ರೊಟ್ಟಿ ಮತ್ತು ಸಣ್ಣ ಮೆಣಸಿನ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್, ತುಂಬ ಚೆನ್ನಾಗಿರುವಂಥ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ತುಂಬ ದಿನದ ನಂತರ, ತುಂಬ ದಿನ ಅಂದರೆ 3-4 ದಿನ ಆಗೋಯ್ತು ನಾನು ವಿಡಿಯೋ ಮಾಡಿದೆ, ಅಪ್ಲೋಡ್ ಮಾಡಿದೆ. ಹಾಗೆ ನಾನು ಅಕ್ಕಿ ರೊಟ್ಟಿ ಮತ್ತು ಸಣ್ಣ ಮೆಣಸಿನ ಚಟ್ನಿ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ಪೂರ್ತಿ ವಿಡಿಯೋ ನೋಡಿ ಬನ್ನಿ. ನಾನಿಲ್ಲಿ ಮೊದಲಿಗೆ ಚಟ್ನಿ ರುಬ್ಬಲಿಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಸಣ್ಣ ಮೆಣಸಿನ ಚಟ್ನಿ, ನಾನಿಲ್ಲಿ ತೆಂಗಿನ ತುರಿ ಸ್ವಲ್ಪ, ಹಾಗೆ ಸ್ವಲ್ಪ ಸಣ್ಣ ಮೆಣಸು, ಹಾಗೆ 2 ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿದ್ದು, ಸ್ವಲ್ಪ ಕರಿಬೇವು, ಹಾಗೆ ಅರ್ಧ ಗಾತ್ರದಷ್ಟು ಲಿಂಬು ಅಂದರೆ ಹುಣಸೆಹಣ್ಣು ತೊಗೊಂಡಿದ್ದೀನಿ ನಾನಿಲ್ಲಿ. 1 ತೆಂಗಿನಕಾಯಿಯ ಹೋಳನ್ನು ಪೂರ್ತಿ ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಪಾತ್ರೆಗೆ ನಾನಿಲ್ಲಿ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಸಣ್ಣ ಸಣ್ಣ ಈರುಳ್ಳಿ, ನಾನಿದು ಮೀಡಿಯಮ್ ಸೈಜ್ಗಿಂತಲೂ ಸ್ವಲ್ಪ ಸಣ್ಣ ಈರುಳ್ಳಿಯನ್ನು 2 ತೊಗೊಂಡಿದ್ದೀನಿ ಇಲ್ಲಿ. ಒಂಚೂರು ಫ್ರೈ ಮಾಡ್ಕೊಳ್ಬೇಕು ಇದನ್ನು. ಎಲ್ಲವನ್ನು ಫ್ರೈ ಮಾಡಿಕೊಂಡು ರುಬ್ಕೊಂಡ್ರೆ ಆಯಿತು ಅಷ್ಟೇ. ಉಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ಹುಣಸೆಹಣ್ಣು ಮತ್ತು ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಹುಣಸೆಹಣ್ಣು ಹಾಗೆ ಹಾಕಿ ರುಬ್ಬಿದರೆ ಆಯಿತು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವಿಲ್ಲಿ ಕರಿಬೇವು ಮತ್ತು ಹೇಳ್ತೀನಿ ಸ್ವಲ್ಪ ಕರಿಬೇವನ್ನು ಹಾಕೊಳ್ಳುವ. ತುಂಬ ಚೆನ್ನಾಗಿ ಬರುತ್ತೆ ಕರಿಬೇವು ಹಾಕೋದ್ರಿಂದ, ಫ್ಲೇವರ್ ಕೂಡ ಚಟ್ನಿಗೆ ಅಷ್ಟೇ ಚೆನ್ನಾಗಿ ಬರುತ್ತೆ. ಹಾಗೆ ಸಣ್ಣ ಮೆಣಸು, ಸೂಜಿ ಮೆಣಸು ಅಂತಾರೆ ಮತ್ತು ಸಣ್ಣ ಮೆಣಸು ಅಂತಾರೆ, ಗೊತ್ತಿರ್ಬೋದು ಇದು. ಇವನ್ನ ಹಾಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಯಾಕೆಂದರೆ ಖಾರ ಹುಳಿ ಎಲ್ಲ ಸಖತ್ತಾಗಿರುತ್ತೆ ತಿನ್ನಲಿಕ್ಕೂ ಕೂಡ. ಅಕ್ಕಿ ರೊಟ್ಟಿಗಂತೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಅಕ್ಕಿ ರೊಟ್ಟಿ ಸ್ವಲ್ಪ ಖಾರ ಖಾರ ಪಲ್ಯ ಅಥವಾ ಖಾರ ಈ ಥರ ಚಟ್ನಿ ಎಲ್ಲ ಇದ್ದರೆ ಸಖತ್ತಾಗಿರುತ್ತೆ. ಇದು ಸಿರ್ಸಿ ಸಿದ್ದಾಪುರ ಕಡೆ ಎಲ್ಲ ಇದು ಜಾಸ್ತಿ ಮಾಡ್ತಾರೆ, ಈ ಥರ ಅಕ್ಕಿ ರೊಟ್ಟಿಯನ್ನು ಮತ್ತು ಚಟ್ನಿ, ಕಾಯಿ ಪಲ್ಯ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನಾನಿಲ್ಲಿ ಸಿರ್ಸಿ ಸಿದ್ದಾಪುರ ಸ್ಟೈಲಲ್ಲಿ, ಅಂದರೆ ಇಲ್ಲಿಯ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಈ ರೊಟ್ಟಿಗೆ ಪಲ್ಯ ಕೂಡ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಹಾಗೆ ಕೊಬ್ಬರಿಯನ್ನು ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ಉಪ್ಪು, ಹಾಗೆ ಹುಣಸೆ ಹಣ್ಣು ತೊಗೊಂಡಿದ್ದೀವಲ್ಲ ನೋಡಿ, ಅದರಲ್ಲೊಂದು ಬೀಜ ಕೂಡ ಇತ್ತು, ಬೀಜ ತೆಕ್ಕೊಂಡೆ ನಾನಿಲ್ಲಿ. ಹಾಗೆ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ಹಾಗೆ ನಾನಿಲ್ಲಿ ಅಕ್ಕಿ ರೊಟ್ಟಿಗೆ ಅಕ್ಕಿ ಹಿಟ್ಟನ್ನು ತೊಗೊಂಡು 1 ಲೋಟ ಫುಲ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ದೊಡ್ಡ ಲೋಟದಲ್ಲಿ ಸ್ವಲ್ಪ ಅನ್ನ ತೊಗೊಂಡಿದ್ದೀನಿ, ಬಿಸಿ ಅನ್ನ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಹಾಗೆ ಅನ್ನ, ಬಿಸಿಯನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಅದು ನಾದ್ಕೊಳ್ಳಿಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ಇದನ್ನು ಒಂದು ಸರಿ ನೀರು ಹಾಕ್ದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಮತ್ತು ಈ ಅನ್ನ ಇದೆಯಲ್ಲ ಮತ್ತು ಅಕ್ಕಿ ಹಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕು. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನನಗೂ ಕೂಡ ಮುಂಚೆ ಮಾಡಲಿಕ್ಕೆ ಬರ್ತಾ ಇದ್ದಿಲ್ಲ, ಈಗ ಸ್ವಲ್ಪ ಮಾಡಲಿಕ್ಕೆ ಬರ್ತಾ ಉಂಟು. ಹಾಗಾಗಿ ತುಂಬ ಖುಷಿಯಾಗುತ್ತೆ. ನಮಗೇನೋ ಒಂದು ರೆಸಿಪಿ ಬರ್ತಾ ಇದ್ದಿಲ್ಲ, ಆಮೇಲೆ ಕಲಿತ ಮೇಲೆ ತುಂಬಾ ಒಂಥರ ನಮಗೆ ಒಂಥರ ಹೆಮ್ಮೆ ಅನಿಸುತ್ತಲ್ಲ, ಹಾಗೆ ನನಗೂ ಕೂಡ ತುಂಬ ಖುಷಿಯಾಗುತ್ತೆ. ಈ ಕಡೆಯಲ್ಲಿ ತುಂಬ ಘಟ್ಟದ ಮೇಲೆ ಅಂತ ಕರಿತೀವಲ್ಲ, ಇಲ್ಲಿ ಎಲ್ಲರೂ ಅಕ್ಕಿ ರೊಟ್ಟಿಯನ್ನು ಇದೇ ಥರ ಹೆಚ್ಚಿನದಾಗಿ ಬೆಳಿಗ್ಗೆ ತಿಂಡಿಗೆಲ್ಲ ಹೀಗೆ ಮಾಡ್ಕೊಳ್ತಾರೆ. ಇಲ್ಲಿ ಹೆಚ್ಚಿನ ಪಕ್ಷ ಅಕ್ಕಿ ರೊಟ್ಟಿಯನ್ನೇ ಮಾಡ್ತಾರೆ. ಹಾಗೆ ನೋಡಿ, ನಾನು ಇಲ್ಲೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಮಗೆ ಒಂದೊಂದು ರೊಟ್ಟಿಗೆ, ಒಂದೊಂದು ಉಂಡೆಗೆ ಎಷ್ಟು ಪ್ರಮಾಣದಲ್ಲಿ ಹಿಟ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಒಂಚೂರು ಸೈಡಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಚಿಮ್ಸ್ಕೊಳ್ತಾ ಉಂಡೆ ಮಾಡಿಕೊಂಡ್ರೆ ಆಯಿತು. ಒಂದೇ ಬಾರಿ ಎಲ್ಲವನ್ನು ಹಿಟ್ಟನ್ನು ಕಲಿಸ್ಲಿಕ್ಕೆ ಹೋಗಬಾರ್ದು, ಯಾಕೆಂದರೆ ಅದು ಪಟ್ಟಂತ ಡ್ರೈ ಆಗಿಬಿಡತ್ತೆ ಹೇಳಿ ಅಷ್ಟೇ. ರೊಟ್ಟಿ ಸ್ವಲ್ಪ ಏನಂತಾರೆ ಒಡೆದು ಬಿಡುತ್ತೆ ಅಂತ ಹೇಳ್ತಾರಲ್ಲ ಹಾಗೆ. ನಾನಿಲ್ಲಿ ಸ್ವಲ್ಪವನ್ನೇ ನೀರನ್ನು ಹಾಕ್ಕೊಂಡು ಸೈಡಿಂದ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಸೈಡಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ಸ್ವಲ್ಪ ಸೈಡ್ ಮಾಡಿಕೊಂಡು ಅದನ್ನೇ ನಾದ್ಕೊಳ್ತಾ ಇದ್ದೀನಿ. ಒಂದು ಉಂಡೆಗೆ ಎಷ್ಟು ಬೇಕು ಅಷ್ಟನ್ನೇ ನಾನು ನಾದ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ. ಅದಕ್ಕೆ ಸ್ವಲ್ಪವೇ ನೀರನ್ನು ಹಾಕ್ಕೊಂಡು ಈ ಥರ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಚೆನ್ನಾಗಿ ನಾದ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ಅಕ್ಕಿ ರೊಟ್ಟಿ ಅಷ್ಟೇ ಚೆನ್ನಾಗಿ ಬರುತ್ತೆ ಹೇಳಿದ್ದು. ಇದು ತುಂಬ ತೆಳ್ಳಗಿನ ಅಕ್ಕಿ ರೊಟ್ಟಿನೂ ಅಲ್ಲ, ಹಾಗೆ ತುಂಬ ದಪ್ಪದೂ ಅಲ್ಲ, ಮೀಡಿಯಮ್ ಸೈಜಲ್ಲಿರುತ್ತೆ ಇದು. ಅಷ್ಟು ಸಾಫ್ಟಾಗಿರುತ್ತೆ, ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹೇಳಿ. ಅಂದರೆ ಚೆನ್ನಾಗಿ ನಾದ್ಕೊಳ್ಬೇಕು. ನಾನಿಲ್ಲಿ
ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ, ಒಂದೇ ಕೈಯಲ್ಲಿ ನಾದ್ಕೊಳ್ತಾ ಇದ್ದೀನಿ. ಹಾಗಾಗಿ ನನಗೆ ಪ್ಲೇಟ್ ಸಹ ಹಿಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಪ್ಲೇಟ್ ಒಂದು ಕೈಯಲ್ಲಿ ಹಿಡ್ಕೊಂಡು ಈ ಥರ ನಾದ್ಕೊಟ್ರೆ ಚೆನ್ನಾಗಾಗುತ್ತೆ. ನನಗಿಲ್ಲಿ ಕೆಳಗಡೆ ಪ್ಲೇಟ್ ಕೂಡ ತಿರುಗ್ತಾ ಉಂಟು. ನಾನಿಲ್ಲಿ ಫಸ್ಟಿಗೆ ಇದೇ ರೀತಿ ಎಲ್ಲವನ್ನು ಉಂಡೆನ ನಿಧಾನವಾಗಿ ಒಂದೊಂದೇ ಮಾಡಿಕೊಂಡ್ರೆ ಆಯಿತು. ನಾವೇನು ಉಂಡೆನ ಮಾಡ್ತೀವಲ್ಲ, ಮಾಡಿದ ಉಂಡೆನ ಪಟ ಪಟ ತಟ್ಟಿ ಬಿಸಿಗೆ ಹಾಕಬೇಕು. ಹಾಗಾಗಿ ಅಂದರೆ ರೊಟ್ಟಿ ಸುಡಲಿಕ್ಕೆ ಇಡಬೇಕಂತ ಹೇಳಿ. ಎಷ್ಟು ಚೆನ್ನಾಗಿ ನಾವು ಇದನ್ನು ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಕೂಡ ಉಬ್ಬಿ ಬರುತ್ತೆ. ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಉಬ್ಬಿ ಬರುತ್ತೆ ಅಂತ ಹೇಳಿ. ಈಗ ಉಂಡೆ ಕಟ್ಟಿದಾಗಿದೆ. ನಾನಿಲ್ಲಿ ಒಂದೇ ಉಂಡೆಯನ್ನು ಕಟ್ಕೊಂಡು ಬಂದಿದ್ದೀನಿ. ಹಾಗೆ ಒಂದು ಪ್ಲಾಸ್ಟಿಕ್ ಕವರನ್ನು ಇಟ್ಕೊಂಡಿದ್ದೀನಿ ಅಡಿಗೆ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒರೆಸಿಟ್ಕೊಂಡಿದ್ದೀನಿ ಅಷ್ಟೇ. ಒಂದು ತಟ್ಟೆಯಲ್ಲಿ ಒಂದು ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ, ಯಾಕೆಂದರೆ ಕೈ ಒದ್ದೆ ಮಾಡ್ಕೊತ ರೊಟ್ಟಿ ತಟ್ಕೊಂಡ್ರೆ ಆಯಿತು. ನಾನಿಲ್ಲಿ ತೋರಿಸ್ತೇನೆ. ನನಗೆ ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ನನಗಿಲ್ಲಿ 2 ಕೈ ಯೂಸಿಗೆ ಬೇಕು. ಹಾಗಾಗಿ ನಾನು ಇಲ್ಲಿ ತಟ್ಟಿ ತೋರಿಸ್ತೀನಿ ಒಂದು ಸರಿ. ನೋಡಿ, ಈ ಥರ ಚೆನ್ನಾಗಿ ತಟ್ಕೊಂಡ್ರೆ ಆಯಿತು. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಸಾಕಿದು. ನಾನಿಲ್ಲಿ ತೀರ ತೆಳ್ಳಗೆ ಮಾಡ್ತಾಯಿಲ್ಲ, ಹಾಗೆ ತೀರ ದಪ್ಪನೂ ಕೂಡ ಮಾಡ್ತಾ ಇಲ್ಲ. ನೋಡ್ತಾ ಇದ್ದೀರಲ್ಲ, ಈ ರೀತಿ ತಟ್ಕೊಂಡು ಈ ರೀತಿ ಹಂಚು ಮೇಲೆ ಹಾಕಿದರೆ ಆಯಿತು. ಚೆನ್ನಾಗಿ ಬರುತ್ತೆ. ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಇದು. ಒಂದು ಕಡೆ ಆದಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡ್ರೆ ಆಯ್ತಿದು. ಬೆಳಿಗ್ಗೆ ಅಕ್ಕಿ ರೊಟ್ಟಿ ಸಖತ್ತಾಗಿರುತ್ತೆ, ಬೆಳಿಗ್ಗೆ ತಿಂಡಿ ಕೂಡ. ಹಾಗೆ ಇದು ಚಿಕನ್ ಸಾಂಬಾರಿಗೆ ಕೂಡ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಈ ಕಡೆ ಘಟ್ಟದ ಮೇಲೆ ಅಂದರೆ ಈ ಸಿದ್ದಾಪುರ ಸಿರ್ಸಿ ಸಿದ್ದಾಪುರಲ್ಲಿ ಅಲ್ಲವ, ಹೆಚ್ಚಿನ ಪಕ್ಷ ನಾವು ಹೇಗೆ ನೀರು ದೋಸೆ ಐಟಮ್ ಎಲ್ಲ ಜಾಸ್ತಿ ಮಾಡ್ತೀವೋ, ಅವರು ಇಲ್ಲಿ ರೊಟ್ಟಿ, ಅಕ್ಕಿ ರೊಟ್ಟಿ, ಎನಿ ಟೈಮ್ ಅಕ್ಕಿ ರೊಟ್ಟಿ. ಎಷ್ಟೇ ಮಂದಿ ಇದ್ದರೂ ಕೂಡ ಅವರು ಅಕ್ಕಿ ರೊಟ್ಟಿಯನ್ನೇ ಸುಡೋದು ಬೆಳಿಗ್ಗೆ ತಿಂಡಿಗೆ. ಮತ್ತು ಚೆನ್ನಾಗಿ ಮಾಡ್ತಾರೆ ಈ ಕಡೆ ಎಲ್ಲ ಅಕ್ಕಿ ರೊಟ್ಟಿಯನ್ನು. ನಿಧಾನವಾಗಿ ಒಂದೊಂದೇ ಸೈಡ್ ತಿರುಗಿಸ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಯಾಕೆಂದರೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಕ್ಕಿಂತ ಸ್ವಲ್ಪ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಇದನ್ನು, ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರಲ್ಲ ಹೇಳಿ. ಈಗ ಸಾಕು, ಇದನ್ನು ಡೈರೆಕ್ಟಾಗಿ ಒಲೆಯಲ್ಲಿ ಸುಟ್ಟುಬಿಡುವ. ಅಂದರೆ ನಾನು ನೋಡಿ, ಒಂದು ಸೈಡಲ್ಲಿ ಏನು ಪುಲ್ಕ ಅಂತ ಮಾಡ್ತೀವಲ್ಲ ಚಪಾತಿಯಲ್ಲಿ, ಅದೇ ರೀತಿ ಮಾಡಿಕೊಂಡ್ರೆ ಆಯಿತು. ಅರ್ಧಂಬರ್ಧ ಹಂಚು ಮೇಲೆ ಬೇಯಿಸ್ಕೊಂಡು ಆಮೇಲೆ ಈ ಥರ ಡೈರೆಕ್ಟಾಗಿ ಒಲೆಯಲ್ಲಿ, ಎಲ್ಲರೂ ಬೆಂಕಿ ಒಲೆಯಲ್ಲೇ ಹಾಕ್ತಾರೆ. ಕೆಂಡ ಇರುತ್ತಲ್ಲ, ಈ ಕಡೆ ಎಲ್ಲ ಅವ್ರು ಇಟ್ಕೊಂಡಿರ್ತಾರೆ, ಕೆಂಡದ ಒಲೆಯಲ್ಲೇ ಮಾಡ್ತಾರೆ. ಹಾಗಾಗಿ ಅವ್ರು ಕೆಂಡದಲ್ಲಿ ಈ ಥರ ಇಟ್ಬಿಡ್ತಾರೆ, ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಆ ಥರ ಇಲ್ಲ, ಅದಕ್ಕೆ ನಾನು ಗ್ಯಾಸ್ ಮೇಲೆ ಈ ಥರ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಕ್ಕಿ ರೊಟ್ಟಿ ರೆಡಿ ಇದೆ, ಚಟ್ನಿ ಕೂಡ ರೆಡಿ ಇದೆ. ತಿನ್ನೋದೊಂದೇ ಬಾಕಿ ಇದೆ ಈಗ. ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಮತ್ತು ಅಕ್ಕಿ ರೊಟ್ಟಿ ತಟ್ತಾ ಇದ್ದಾಗಲೇ ನಾವು ಒಲೆ ಮೇಲೆ ಸುಟ್ಟಿದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅದು ಬಿರುಕು ಬಂದುಬಿಡುತ್ತೆ, ಏನು ನೀರಿನ ಅಂಶ ಅದು ಡ್ರೈ ಆಗಿಬಿಡುತ್ತಲ್ಲ. ಹಾಗಾಗಿ ಬೇಗ ಒಂದು ಸೈಡಲ್ಲಿ ತಟ್ಟಿ ಒಂದು ಸೈಡಲ್ಲಿ ಸುಡಲಿಕ್ಕೆ ಇಟ್ಬಿಡ್ಬೇಕು ಅಕ್ಕಿ ರೊಟ್ಟಿಯನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲರೂ ಕೂಡ, ನನಗೂ ಇದು ಕಷ್ಟ ಅಂತ ಅನಿಸ್ತಿತ್ತು ಮುಂಚೆ ಮಾಡಲಿಕ್ಕೆ, ಈಗ ಬಂದಮೇಲೆ ಈಸಿ ಅಂತ ಅನಿಸುತ್ತೆ. ನಾನು ಕೂಡ 1-2 ಸರಿ ಟ್ರೈ ಮಾಡಿದಷ್ಟೇ. ಫಸ್ಟ್ ಟೈಮ್ ಟ್ರೈ ಮಾಡಿದಾಗಲೇ ಚೆನ್ನಾಗಿ ಬರುತ್ತೆ ಇದು. ಏನು ಇದಾಗತ್ತೆ, ಸಾಫ್ಟ್ ಆಗಲ್ಲ ಅಂತೇಳಿ. ಕೆಲವೊಂದು ಸರಿ ಉಬ್ಬಿ ಬರಲ್ಲ ಅಷ್ಟೇ. ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಸಾಫ್ಟ್ ಅಂತೂ ಖಂಡಿತ ಆಗೇ ಆಗುತ್ತೆ. ನೋಡಿ ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಉಬ್ಬಿದೆ ಅಲ್ಲ. ಹಾಗಾಗಿ 2 ಪದರ ರೂಪದಲ್ಲಿ ಕಾಣಿಸ್ತಾ ಇದೆ, ಪುರಿ ಉಬ್ಬಿದಂಗೆ ಉಬ್ಬಿ ಬಿಟ್ಟಿದೆ ಇದು. ಹಾಗೆ ಚಟ್ನಿ ಜೊತೆಗೆ ಸಖತ್ತಾಗಿದೆ. ಖಾರ ಮತ್ತು ಆ ಹುಳಿ, ಹುಣಸೆಹಣ್ಣು ಹಾಕಿದ್ದೀವಲ್ಲ, ಹಾಗಾಗಿ ಹುಳಿ, ಕಾಯಿ ಮತ್ತು ಆ ಕರಿಬೇವಿನ ಫ್ಲೇವರ್ ಕೂಡ ಹಾಗೆ ಬರ್ತಾಯಿದೆ. ನೋಡಿ ತಿಂತಾ ಇರಬೇಕು ಅಂತಲೇ ಅನಿಸ್ತಾ ಇದೆ. ಅದು ಬೆಳಿಗ್ಗೆ ಅಲ್ಲ, ಹಾಗಾಗಿ ಸಖತ್ತಾಗಿರುತ್ತೆ. ನೀವು ಕೂಡ ಒಂದು ಸರಿ ಮಾಡ್ಕೊಳ್ಳಿ,
ಟ್ರೈ ಮಾಡಿ, ಎಲ್ಲರೂ ಕೂಡ ಟ್ರೈ ಮಾಡಿ ಅಂತಲೇ ಕೇಳ್ತೀನಿ. ತುಂಬ ಈಸಿ ಮೆಥಡ್ ಇದು, ಎಲ್ಲರಿಗೂ ಕೂಡ ಫಸ್ಟ್ ಟೈಮೇ ಚೆನ್ನಾಗಿ ಬರುತ್ತೆ. ಎಲ್ಲವೂ ರೊಟ್ಟಿ ಉಬ್ಬತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಬಟ್ ನೀವು ಮಾಡ್ತಾ 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 ರೂಢಿ ಆಗುತ್ತಲ್ಲ, ಅವಾಗ ಎಲ್ಲವೂ ಕೂಡ ಉಬ್ಬಿ ಬರುತ್ತೆ. ಇದೇ ರೀತಿ ಉಬ್ಬಿ ಬರುತ್ತೆ, ಸಾಫ್ಟ್ ಆಗುತ್ತೆ. ಸಾಫ್ಟ್ ಅಂತೂ ಖಂಡಿತ ಆಗೇ ಆಗುತ್ತೆ, ನಾವು ಅನ್ನ ಹಾಕಿರ್ತೀವಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ಚೆನ್ನಾಗಿ ನಾದ್ಕೊಳ್ಬೇಕು, ಅಷ್ಟೇ ಇದರಲ್ಲಿ ಇಂಪಾರ್ಟೆಂಟ್ ಇರೋದು. ಈಸಿ, ಬೇಗ ಬೇಗ ಆಗಿಬಿಡುತ್ತೆ. ನಾನು ಫಸ್ಟ್ ಟೈಮ್ ಹಾಗೆ ಅಂದ್ಕೊಳ್ತಾ ಇದ್ದೆ, ಬೆಳಿಗ್ಗೆ ತಿಂಡಿಗೆ ರೊಟ್ಟಿ ಸುಡೋದಂದ್ರೆ ಲೇಟ್ ಆಗ್ಬೋದು ಅಂತ ಹೇಳಿ. ಇಲ್ಲ, ಬೇಗ ಆಗುತ್ತೆ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ.